ಏನೊಂದು ಅಪಘಾತಕ್ಕೆ ಕಾರಣ ಇದೆ. ಇತ್ತೀಚಿನ ದಿನಗಳಲ್ಲಿ ರಾತ್ರಿ ಸಂದರ್ಭದಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಮತ್ತು ರಾತ್ರಿ ಸಮಯದಲ್ಲಿ ವಾಹನಗಳ ಅಪಘಾತಗಳು ಹೆಚ್ಚಿನ ರೀತಿಯಲ್ಲಿ ಆಗ್ತಕ್ಕಂಥದ್ದು, ಅದು ಸಾವು ನೋವುಗಳು ನಮ್ಮ ನಿರೀಕ್ಷೆ ಆ ರೀತಿ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಈ ಅಪಘಾತದಲ್ಲಿ ಸಾವು ನೋವುಗಳನ್ನು ಏನು ಕಾಣ್ತೇವೆ. ನಿನ್ನೆ ದಿನದ ಘಟನೆ ನಿಜಕ್ಕೂ ಅತ್ಯಂತ ದುಃಖ ತರತಕ್ಕಂಥ ವಿಷಯ. ಆ ಸಾವಿನಲ್ಲಿ ಆ ಕುಟುಂಬಗಳ ನೋವು ಏನು ಅಂತಕ್ಕಂಥದ್ದು ನಾನು ಅರ್ತಿದ್ದೇನೆ. ಆ ಕುಟುಂಬಗಳ ನೋವಿಗೆ ಭಗವಂತ ಹೊರಗೆ ಬರ್ತಕ್ಕಂಥ ಶಕ್ತಿ ಕೊಡಲಿ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸ್ತೀನಿ. ಆತ್ಮಕ್ಕೂ ಶಾಂತಿ ಕೋರ್ತೀನಿ. ಈ ರೀತಿ ಘಟನೆಗಳಾಗಬಾರ್ದು. ನನ್ನ ಅಭಿಪ್ರಾಯದಲ್ಲಿ ಬಸ್ಗಳಲ್ಲೂ ಸಹ ರಾತ್ರಿ ಆ ಸ್ಲೀಪರ್ ಕೋಚ್ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಬಸ್ ಮಾಲೀಕರಿಗೆ ಸರ್ಕಾರದಿಂದ ಕೆಲವು ಗೈಡ್ಲೈನ್ಸ್ನ ಇಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೇಫ್ಟಿ ಮೆಜರ್ಸ್ಗೆ ಅದಕ್ಕೆ ಸ್ವಲ್ಪ ಕೂತು ಚರ್ಚೆ ಮಾಡಿ ಅಂಥ ಸಂದರ್ಭಗಳಲ್ಲಿ ಬಸ್ಸಿನಿಂದ ಹೊರಗೆ ಬರ್ತಕ್ಕಂಥದ್ದಕ್ಕೆ ಸ್ವಲ್ಪ ಸುಲಭವಾದ ರೀತಿಯಲ್ಲಿ ಸುರಕ್ಷತಾ ಮಾರ್ಗಗಳನ್ನು ಇವತ್ತು ಆ ಬಸ್ನ ಮಾಲೀಕರಿಗೆ ಸೂಚನೆ ಕೊಡ್ತಕ್ಕಂಥದ್ದು, ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದಕ್ಕೆ ಸರ್ಕಾರ ಗಮನ ಕೊಡೋದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಕೇಂದ್ರ ಸರ್ಕಾರ 2 ಲಕ್ಷ ರೂಪಾಯಿ ಪ್ರಧಾನಮಂತ್ರಿ ಘೋಷಣೆ ಮಾಡಿದೆ. ಪರಿಹಾರ ಪ್ರತಿಯೊಂದು ಸಂದರ್ಭದಲ್ಲೂ ಕೊಡೋದು ಒಂದು ಭಾಗ, ಹೋದಂಥ ಜೀವ ವಾಪಸ್ ತರಲಿಕ್ಕಾಗಲ್ಲ. ಆ ಹಿನ್ನೆಲೆಯಲ್ಲಿ ಸರ್ಕಾರ ಇವತ್ತು ಕೆಲವು ನಿಯಮಾವಳಿಗಳನ್ನು ಆ ಬಸ್ ಮಾಲೀಕರಿಗೆ ಇವತ್ತು ಜಾರಿಗೆ ತರ್ತಕ್ಕಂಥದ್ದಕ್ಕೆ ಸೂಚನೆ ಕೊಡಬೇಕು ಅನ್ನೋದು. ಅದು ಬೇಡ ಬನ್ನಿ, ನನಗೆ ಅವರ ಪಕ್ಷದ ಚಟುವಟಿಕೆಗೆ ನಾನು ಆಸಕ್ತಿ ಹೊಂದಿಲ್ಲ, ನಾಡಿನ ಜನತೆಯೂ ಆಸಕ್ತಿ ಹೊಂದಿಲ್ಲ. ಜನ ಸರ್ಕಾರ ನಡೆಸಿ ಅಂತ ಅಧಿಕಾರ ಕೊಟ್ಟಿದ್ದಾರೆ. 136 ಅತ್ಯಂತ ಸ್ಪಷ್ಟ ಬಹುಮತದ ಸರ್ಕಾರ ಇದೆ. ಸರ್ಕಾರ ರಚನೆಯ ದಿವಸದಿಂದ ಇದೇ ವಿಷಯ ಪ್ರಮುಖವಾಗಿ ಬಂದಿರತಕ್ಕಂಥದ್ದೇನಿದೆ. ಇನ್ನು ಎಷ್ಟು ದಿನ ಈ ಥರ ಕಾಲ ಕಳೀತಾರೆ? ಈಗಾಗಲೇ ಯಾವುದೋ 5 ಯೋಜನೆಗಳು ಅಂತ ಹೇಳಿ ಇವತ್ತು ಹೆಚ್ಚು ಕಡಿಮೆ ಏನೋ ಬಾರ್ ಲೈಸೆನ್ಸ್ಗೆ 1,95,00,000 ಏನೋ ಒಂದು ರೇಟ್ ಫಿಕ್ಸ್ ಮಾಡಿರೋದು ಈಚ್ ಹೊಸ ವರ್ಷದ ಕೊಡುಗೆ. ನಾನು ಈ ದೃಷ್ಟಿಯಿಂದಲೇ ಕಳೆದ ಒಂದು ವಾರದಿಂದ ನಿರಂತರವಾಗಿ ಹೇಳ್ತಾ ಇದ್ದೇನೆ, ಟ್ರಂಪ್ ಅವ್ರಿಗೆ ಇವತ್ತು ಭಾಳ ಸಂಕಷ್ಟದಲ್ಲಿದ್ದಾರೆ. ಅಮೇರಿಕ ದೇಶದಲ್ಲಿ ತೆರಿಗೆ ಯಾವ ರೀತಿ ಹಾಕಬೇಕು ಅಂತ ಹೇಳಿ ಅವರೊಂದು ಕಡೆ ಏನೋ ಒಂದು ಯೋಜನೆಗಳನ್ನ ರೂಪಿಸ್ತಾ ಇದ್ದಾರೆ. ಇವರು ಅದೇ ರೀತಿ 17, 16 ಅದೆಷ್ಟೋ ಬಾರಿ ಕೊಟ್ಟವ್ರಂತಲ್ಲ ಬಜೆಟ್. ಬಹುಶಃ ಪ್ರಪಂಚದಲ್ಲೇ ಇಂಥ ಒಬ್ಬ ಆರ್ಥಿಕ ತಜ್ಞನ ನೀವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಇವತ್ತು ಟ್ರಂಪು ನನ್ನ ಅಭಿಪ್ರಾಯದಲ್ಲಿ ಕರ್ನಾಟಕ ಇಷ್ಟು ಚೆನ್ನಾಗಿ ಇಟ್ಟಿದ್ದಾರೆ, ಅಮೇರಿಕ ಚೆನ್ನಾಗಿ ಇಡಬೇಕು ಅಂದರೆ ಅಲ್ಲಿಗೆ ಸ್ವಲ್ಪ ನೀವು ತಗೊಂಡು ಹೋಗೋದು ಒಳ್ಳೆಯದು. ನಿಮಗೂ ಸ್ವಲ್ಪ ಮೆಂಟಲಿ ಸ್ವಲ್ಪ ನಿಮಗೆ ರಿಲೀಫ್ ಸಿಗುತ್ತೆ ಅಂತಕ್ಕಂಥದ್ದು ಪದೇ ನಾನು ಅದನ್ನೇ ಹೇಳ್ತೀನಿ. ನನಗೆ ಸಂಬಂಧ ಇಲ್ಲ, ಅವ್ರ ಪಕ್ಷದ ಕಟ್ಕೊಂಡು ನನಗೇನಾಗ ಅದೇ ಹೇಳ್ತಾ ಇರೋದು. ಈ ಸರ್ಕಾರ ಲೂಟಿ ಸರ್ಕಾರ. 5,000 ಕೋಟಿ ಮಾಹಿತಿನೇ ಇಲ್ಲ ಅಂತ ಮುಖ್ಯಮಂತ್ರಿ ಹೇಳೋದಾದರೆ, ಒಬ್ಬ ಆರ್ಥಿಕ ಸಚಿವ ಪ್ರತಿಯೊಂದಕ್ಕೂ ಅವರ ಗಮನಕ್ಕೆ ಬಂದೇ ರಿಲೀಸ್ ಆಗಬೇಕು ಅಮೌಂಟು. ಮಾರ್ಚ್ ಫೆಬ್ರವರಿ ತಿಂಗಳು ಈಗಾಗಲೇ 1 ವರ್ಷ ಆಗಿದೆ. ಆ ದುಡ್ಡೇ ರಿಲೀಸ್ ಮಾಡಿದೆ 5,000 ಕೋಟಿ. ಮಾಹಿತಿ ಇದೆಯಾ ಕೊರತೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ಈ ಮುಖ್ಯಮಂತ್ರಿ ಅದು ಎಷ್ಟು ಮಟ್ಟಿಗೆ ಆರ್ಥಿಕ ಇಲಾಖೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಯಾವ ಇಲಾಖೆದು ಬಿಟ್ಟಿದ್ದಾರೆ? SCP STP ಒಂದೇ ಯಾಕೆ ಹೇಳ್ತೀವಿ? ರಾಜ್ಯದ ಖಜಾನೆನೇ ಲೂಟಿ ಮಾಡ್ತಾ ಇದ್ದಾಗ ನಿಮ್ಮ STP SCP ಏನು ಅದೇ ಉಳಿಸ್ತಾರೆ. ಈಗ ಅದೇನು